ಶರಣಾರ್ಥಿಗಳು ಎಲ್ಲ ಸಹೋದರ ಸಹೋದರಿಯರಿಗೆ ಇವತ್ತು ನಾನೊಂದು ವಿಶಿಷ್ಟವಾದ ವಿಷಯದ ಮೇಲೆ ಮಾತನಾಡ್ತಾ ಇದ್ದೇನೆ. ಈ ಧರ್ಮ ಅನ್ನುವಂಥದ್ದು ಮನುಷ್ಯ ತನ್ನ ಒಳಿತಿಗೆ ಮಾಡಿಕೊಂಡಂಥ ಒಂದು ಚೌಕಟ್ಟು ಅಥವಾ ವ್ಯವಸ್ಥೆ. ಆದರೆ ಅದೇ ಚೌಕಟ್ಟು ಮತ್ತು ವ್ಯವಸ್ಥೆ ಏನಿದೆಯೋ ಅದು ಮುಂದೊಂದು ದಿನ ಮನುಷ್ಯನ ಜೀವನಕ್ಕೆ ಮಾರಕ ಆಗುವಂಥ ಒಂದು ಮಾರ್ಪಾಟೇನಿದೆಯೋ ಅದು ನಿಜವಾಗಲೂ ದುರ್ದೈವದ ಸಂಗತಿ. ಮನುಷ್ಯನ ಒಳಿತಿಗಾಗಿ ಹುಟ್ಟುಕೊಂಡಂಥ ಧರ್ಮಗಳು ಮನುಷ್ಯರ ನಡುವೆ ಕಂದಕವನ್ನು ನಿರ್ಮಾಣ ಮಾಡೋದು ಅಥವಾ ಮನುಷ್ಯರ ನಡುವೆ ಭೇದವನ್ನು ಗೈತಕ್ಕಂಥದ್ದೇನಿದೆಯೋ ಅದು ನಿಜವಾಗಲೂ ಧರ್ಮದ ಪರಿಕಲ್ಪನೆಗೆ ವಿರುದ್ಧವಾದಂಥದ್ದು ಅಂತಲೇ ನಾವು ಭಾವಿಸಬೇಕು. ಈ ರೀತಿಯಾಗಿ ಅನೇಕ ಧರ್ಮಗಳು ಜಗತ್ತಿನಲ್ಲಿ ಮೈದಳೆದಿದ್ದಾವೆ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮುಂದುವರೆದಂಥ ಧರ್ಮಗಳು ಬಹಳ ವಿರಳ. ನಾವು ಅನೇಕ ಧರ್ಮಶಾಸ್ತ್ರಗಳನ್ನು ಧರ್ಮ ಗ್ರಂಥಗಳನ್ನು ನೋಡಿದ್ದೇವೆ. ಅದರಲ್ಲಿ ಭಾರತದಲ್ಲಿ ಬರತಕ್ಕಂಥ ಒಂದು ಧರ್ಮಶಾಸ್ತ್ರ ಧರ್ಮಗ್ರಂಥ ಅಂತ ನಾವೇನು ಹೇಳ್ತೇವೆ ಭಾರತೀಯರದು, ಅದು ಭಗವದ್ಗೀತೆ. ಭಗವದ್ಗೀತೆ ಅನೇಕ ಭಾಷೆಗಳಲ್ಲಿ ಅನುವಾದ ಆಗಿ ಅನೇಕ ದೇಶಗಳಿಗೆ ವಿಸ್ತಾರ ಆದಂಥದ್ದು. ಭಗವದ್ಗೀತೆಯನ್ನು ಪ್ರಮೋಟ್ ಮಾಡೋಗೋಸ್ಕರವೇ ಅನೇಕ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಪ್ರತಿ ವರ್ಷ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಈ ಭಗವದ್ಗೀತೆಯ ಕುರಿತು ಒಂದು ಚಿಕ್ಕ ವ್ಯಾಖ್ಯಾನವನ್ನು ನಾನಿವತ್ತು ತಮ್ಮೆದುರುಗಡೆ ಇಡ್ತಾ ಇದ್ದೇನೆ. ನಾವು ಹೀಗೆ ಸಹಜವಾಗಿ ನಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಚರ್ಚೆ ಮಾಡಬೇಕಾದ್ರೆ ಹಿರಿಯರು, ನಿವೃತ್ತ IAS ಅಧಿಕಾರಿಗಳು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಡಾಕ್ಟರ್ ಶಿವಾನಂದ ಜಾಮದಾರ್ ಅವರು ಭಗವದ್ಗೀತೆಯ ಕುರಿತು ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಆ ಅಭಿಪ್ರಾಯಗಳ ಆಧಾರದ ಮೇಲೆ ಭಗವದ್ಗೀತೆಯನ್ನು ನಾನು ಇಲ್ಲಿ ವಿಮರ್ಶೆಗೆ ಒಳಪಡಿಸ್ತಾ ಇದ್ದೇನೆ. ಭಗವದ್ಗೀತೆಯ ಮುಖ್ಯ ಕಥಾವಸ್ತು ಏನು ಅಂತಂದರೆ, ಮಹಾಭಾರತದ ಯುದ್ಧ, ಕುರುಕ್ಷೇತ್ರ ಯುದ್ಧ ಅಂತ ನಾವೇನು ಹೇಳ್ತೇವೋ, ಈ ಕುರುಕ್ಷೇತ್ರ ಯುದ್ಧ 18 ದಿನ ನಡೀತದೆ ಅಂತ ನಮ್ಮ ಪುರಾಣಗಳು ಮಹಾಕಾವ್ಯಗಳು ವರ್ಣಿಸ್ತವೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನ ಕೌರವರ ಮೇಲೆ ಇನ್ನೇನು ಬಾಣಗಳು ಹೊಡಿಬೇಕೋ ಆಗ ಅಲ್ಲಿ ಬಿದ್ದಂಥ ಅಪಾರವಾದ ಸಾವು ನೋವುಗಳನ್ನು ನೋಡಿಕೊಂಡು ಆತನಿಗೆ ಒಂದಷ್ಟು ಮನ ಕಲಕುತ್ತದೆ, ಒಂದು ವೈರಾಗ್ಯ ಮೂಡಿಬಿಡ್ತದೆ. ಆತ ಹೇಳ್ತಾನೆ, ಇದೆಲ್ಲ ನಾವು ರಾಜ್ಯಕ್ಕಾಗಿ ನಮ್ಮ ಬಂಧುಗಳದೇ ರಕ್ತವನ್ನು ಹರಿಸ್ತಾ ಇದ್ದೇವೆ, ನನಗೀಗ ಬಾಣ ಹೊಡೆಯೋದು ಆಗೋದಿಲ್ಲ, ಈ ಕೊಲೆ ಇಲ್ಲಿಗೆ ನಿಲ್ಲಲಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದುಬಿಡ್ತಾನೆ. ಆಗ ಅರ್ಜುನನ ಸಾರಥಿಯಾಗಿದ್ದಂಥ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದಂಥ ಆ ಶ್ರೀಕೃಷ್ಣ ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸ್ತಾನೆ. ಒಂದು ಧರ್ಮಗ್ರಂಥದಲ್ಲಿ ಹಿಂಸೆಯನ್ನು, ಯುದ್ಧವನ್ನು ಪ್ರೇರೇಪಿಸ್ತಕ್ಕಂಥ ಪ್ರಥಮ ಧರ್ಮಗ್ರಂಥ ಜಗತ್ತಿನಲ್ಲಿ ಯಾವುದಾದರೂ ಇದ್ದರೆ ಬಹುಶಃ ಅದು ಭಗವದ್ಗೀತೆ ಅಂತ ನಾವು ಹೇಳಬಹುದೇನೋ. ಇಲ್ಲೇನಾಗ್ತದೆ, ಭಗವದ್ಗೀತೆಯ ಮುಂದುವರೆದ ಭಾಗದಲ್ಲಿ ಅರ್ಜುನನಿಗೆ ಯುದ್ಧಕ್ಕೆ ಪ್ರೇರೇಪಿಸುವ ಘಟನೆಗಳೇನು ನಡೀತವೋ ಆ ಘಟನೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಹಾಫಲೇಶು ಕದಾಂಚನ ಅನ್ನುವಂಥ ಮಾತು. ಅಂದರೆ ಫಲಿತಾಂಶಗಳನ್ನು ನಿರೀಕ್ಷಿಸದೆ ಕರ್ಮವನ್ನು ಮಾಡ್ತಾ ಇರಬೇಕು. ನಮ್ಮ ಕರ್ಮಗಳಿಗೆ ಯಾವ ಫಲಿತಾಂಶಗಳನ್ನು, ಯಾವ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಾರ್ದು. ನಾವು ಮಾಡ್ತಾ ಹೋದಾಗೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಫಲ ತಾನೇ ಸಿಗ್ತದೆ. ನೀನು ಯುದ್ಧ ಭೂಮಿಯಿಂದ ಹಿಂದೆ ಸರಿಯಬಾರದು ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಅರ್ಜುನಿಗೆ ಬೋಧಿಸ್ತಾನೆ. ಇಲ್ಲಿ ಮುಂದುವರೆದು ಶ್ರೀಕೃಷ್ಣ ಏನು ಹೇಳ್ತಾನಂತಂದರೆ, ನೋಡು ಅರ್ಜುನ, ನೀನೊಬ್ಬ ಕ್ಷತ್ರಿಯ. ಕ್ಷತ್ರಿಯ ಧರ್ಮ ಅಂದರೆ ಕಾದಾಡೋದು, ಯುದ್ಧ ಮಾಡೋದು. ನೀನು ಯುದ್ಧದಿಂದ ಹಿಂದೆ ಸರಿಯುವಂತಿಲ್ಲ. ನೀನು ಕರ್ಮ ಮಾತ್ರ ಮಾಡಬೇಕು, ಫಲಗಳ ಬಗ್ಗೆ ಚಿಂತಿಸಕೂಡದು. ಈ ಮಾತುಗಳಲ್ಲಿ ಸ್ಪಷ್ಟವಾಗಿ ಚತುರ್ವರ್ಣದ ವಾಸನೆ ನಿಮ್ಮ ಮೂಗಿಗೆ ಬಡಿತದೆ. ಯಾವ ವರ್ಣ ವ್ಯವಸ್ಥೆ, ಶ್ರೇಣೀಕೃತ ಜಾತಿ ವ್ಯವಸ್ಥೆ ಆರ್ಯರು ಈ ನೆಲದಲ್ಲಿ ಹುಟ್ಟು ಹಾಕಿದ್ರೋ ಅದರ ಪರಿಪಾಲನೆ ಮಾಡಬೇಕು. ನೀನು ಜಾತಿಯಿಂದ ಕ್ಷತ್ರಿಯನಾಗಿರೋದರಿಂದ ನೀನು ಕ್ಷತ್ರಿಯ ಜಾತಿಯ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅನ್ನುವಲ್ಲಿಗೆ ಜಾತಿ ವ್ಯವಸ್ಥೆಯನ್ನು ಭಗವದ್ಗೀತೆ ಒಪ್ಕೊಳ್ತದೆ ಅನ್ನುವಂಥ ಒಂದು ಚರ್ಚೆ ಬರ್ತದೆ. ಅದರ ಜೊತೆಗೆ ಮುಂದುವರೆದು ಅನೇಕ ವಿದ್ವಾಂಸರು, ಪ್ರಾಜ್ಞರು ಗೀತೆಯ ಮೇಲೆ ತಮ್ಮ ವ್ಯಾಖ್ಯಾನಗಳನ್ನು, ವಿಮರ್ಶೆಗಳನ್ನು ಬರೆದಿದ್ದಾರೆ.
ಇವರೆಲ್ಲರಿಗೂ ಕೂಡ ಇದ್ದದ್ದು ಒಂದೇ, ಚತುರ್ವರ್ಣ ಜೀವಂತವಾಗಿ ಉಳಿಬೇಕು, ಜಾತಿ ವ್ಯವಸ್ಥೆ ಭಾರತದಲ್ಲಿ ಜೀವಂತವಾಗಿ ಉಳಿಬೇಕು. ಅದನ್ನೇ ಗೀತೆ ಪ್ರತಿಪಾದನೆ ಮಾಡುತ್ತದೆ ಅನ್ನುವಂಥದ್ದು ಭಗವದ್ಗೀತೆಯ ವ್ಯಾಖ್ಯಾನಕಾರರ ಅಭಿಪ್ರಾಯ ಆಗಿದೆ. ಈಗ ನಾವು ಈ ಜೀವ ವಿರೋಧಿ ನಿಲುವು ಏನಿದೆಯೋ, ಯುದ್ಧಕ್ಕೆ ಪ್ರೇರೇಪಿಸ್ತಕ್ಕಂಥದ್ದು ಮತ್ತು ಜಾತಿ ವ್ಯವಸ್ಥೆನ ಜೀವಂತವಾಗಿಡತಕ್ಕಂಥದ್ದು ಗೀತೆಯಲ್ಲಿ ಏನು ಚರ್ಚೆ ಆಗ್ತದೋ, ಇದನ್ನು ವೈಜ್ಞಾನಿಕ ಆಧಾರದ ಮೇಲೆ ರೂಪಿತಗೊಂಡಂಥ ಅನೇಕ ಸಿದ್ಧಾಂತಗಳೇನಿದಾವೋ ಇವು ಒಪ್ಪುತ್ತವೆಯೇ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡು ನೋಡಿದಾಗ ನಮಗೆ 3 ಬಹುಮುಖ್ಯವಾದ ಸಿದ್ಧಾಂತಗಳು ನೆನಪಿಗೆ ಬರ್ತವೆ. ಅವುಗಳಲ್ಲಿ ಥಿಯರಿ ಆಫ್ ಆ್ಯಕ್ಷನ್ ಇನ್ ಫಿಲಾಸಫಿ, ಥಿಯರಿ ಆಫ್ ಮೋಟಿವೇಶನ್ ಇನ್ ಸೈಕಾಲಜಿ, ಥಿಯರಿ ಆಫ್ ಬಿಹೇವಿಯರಲ್ ಡೈನಮಿಕ್ಸ್ ಇನ್ ಸೈಕ್ಯಾಟ್ರಿ, ಇವು 3 ಬಹುದೊಡ್ಡ ಸಿದ್ಧಾಂತಗಳು. ಈ 3 ಸಿದ್ಧಾಂತಗಳು ಗೀತೆಯಲ್ಲಿ ಬರತಕ್ಕಂಥ ಯುದ್ಧಕ್ಕೆ ಮಾಡುವ ಪ್ರಚೋದನೆಯನ್ನು ಮತ್ತು ಕರ್ಮವನ್ನು ಮಾತ್ರ ಮಾಡಬೇಕು, ಅದರ ಫಲಗಳನ್ನು ನಿರೀಕ್ಷೆ ಮಾಡಬಾರ್ದು ಅನ್ನುವಂಥ ಶ್ರೀಕೃಷ್ಣನ ಬೋಧನೆಯನ್ನು ಸಾರಾಸಗಟವಾಗಿ ಈ 3 ವೈಜ್ಞಾನಿಕ ಥಿಯರಿಗಳು ತಿರಸ್ಕರಿಸ್ತವೆ, ಧಿಕ್ಕರಿಸ್ತವೆ. ಇದರ ಜೊತೆಗೆ ಗೀತೆಯನ್ನು ಒಪ್ಪುವಂಥವರು, ಗೀತೆಯನ್ನು ಅನುಚ್ಛಾನವಾಗಿ ಆರಾಧಿಸ್ತಕ್ಕಂಥವರು ತಮ್ಮ ಜೀವನದಲ್ಲಿ ಆಗತಕ್ಕಂಥ ಆಗುಹೋಗುಗಳ ಬಗ್ಗೆ ಒಂದಷ್ಟು ಗಮನದಲ್ಲಿ ಇಟ್ಟುಕೊಂಡು ನೋಡ್ತಾ ಹೋಗಬೇಕು. ನಾವು ಯಾವುದೇ ಒಂದು ಉದ್ದೇಶ ಇಲ್ಲದೆ ಮಾಡತಕ್ಕಂಥ ಕೆಲಸಗಳೇನಿದಾವೋ ಅವು ನಿರರ್ಥಕ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದರೆ ಕೇವಲ ಕರ್ಮವನ್ನು ಮಾಡೋದು, ಅದಕ್ಕೆ ಫಲವನ್ನು ನಿರೀಕ್ಷೆ ಮಾಡಬಾರ್ದು ಅನ್ನುವಂಥದ್ದೇನಿದೆಯೋ ಅದು ವಿಜ್ಞಾನಕ್ಕೆ ವಿರೋಧವಾದಂಥ ನಿಲುವು ಅಂತ ಅನೇಕ ವೈಜ್ಞಾನಿಕ ಥಿಯರಿಗಳು ಹೇಳುವಾಗ, ಗೀತೆಯನ್ನು ಆರಾಧಿಸುವವರು, ಗೀತೆಯನ್ನು ಅನುಸರಿಸುವವರು ಈ ಕಾನ್ಸೆಪ್ಟನ್ನು ಸ್ವಲ್ಪ ಸ್ವವಿಮರ್ಶೆಗೆ ಒಳಪಡಿಸಬೇಕು ಅನ್ನುವಂಥ ಮಾತು ಬರ್ತದೆ. ಇದರ ಜೊತೆಗೆ ಇನ್ನೊಂದು ಕಡೆ ಉದ್ದೇಶವೇ ಇಲ್ಲದ ಕ್ರಿಯೆ ಏನಿದೆ ಅದು ಹುಚ್ಚರ ಲಕ್ಷಣ ಅಂತ ವಿಜ್ಞಾನದ ಥಿಯರಿಗಳು ಪ್ರತಿಪಾದಿಸ್ತವೆ. ಕೇವಲ ಕರ್ಮವನ್ನು ಮಾಡೋ, ಫಲವನ್ನು ನಿರೀಕ್ಷೆ ಮಾಡಬೇಡ ಅನ್ನುವಂಥದ್ದು ವಿಜ್ಞಾನಕ್ಕೆ ವಿರೋಧವಾದಂಥದ್ದು. ಉದ್ದೇಶವಿಲ್ಲದ ಯಾವುದೇ ಕ್ರಿಯೆಗಳಿರಲಿ ಅವು ಹುಚ್ಚರ ಲಕ್ಷಣಗಳು. ಚಾರ್ಲ್ಸ್ ಡಾರ್ವಿನ್ ಕೂಡ ಈ ಅಪರಾಧಗಳು ಮತ್ತು ಅವುಗಳನ್ನು ಮುಚ್ಚಿ ಹಾಕಲು ಮಾಡತಕ್ಕಂಥ ದಾನ ಧರ್ಮದ ಕ್ರಿಯೆಗಳಿಗೆ ಈ ಕರ್ಮ ಮತ್ತು ಫಲಗಳ ನಿರೀಕ್ಷೆ ಬೇಡ ಅನ್ನುವಂಥ ಕಾನ್ಸೆಪ್ಟನ್ನು ಹೋಲಿಸ್ತಾನೆ. ಅದಕ್ಕೆ ಮುಂದುವರೆದು ನಮ್ಮ ದೇಶದ ಖ್ಯಾತ ಅರ್ಥಶಾಸ್ತ್ರಜ್ಞರು ಮತ್ತು ನೋಬೆಲ್ ಪ್ರಶಸ್ತಿ ಪಡೆದಂಥ ಅಮರ್ತ್ಯ ಸೇನ್ ಅವರು ತಮ್ಮ ಐಡಿಯಾ ಆಫ್ ಜಸ್ಟಿಸ್ ಅನ್ನುವ ಪುಸ್ತಕದಲ್ಲಿ ಈ ಕರ್ಮ ಮತ್ತು ಫಲಗಳ ನಿರೀಕ್ಷೆ ಬೇಡ ಅನ್ನುವಂಥ ಗೀತೆಯ ಮಾತನ್ನು ಅತೀಂದ್ರಿಯ ತರ್ಕಶಾಸ್ತ್ರದ ವಿರುದ್ಧದ ನಿಲುವು ಎಂದು ಸಾರಾಸಗಟವಾಗಿ ಗೀತೆಯ ಪರಿಕಲ್ಪನೆಯನ್ನೇ ಅವರು ನಿರಾಕರಿಸ್ತಾರೆ. ಈಗ ಇಷ್ಟೆಲ್ಲ ಇದ್ದಾಗೂ ಕೂಡ ಈ ವೈಜ್ಞಾನಿಕ ಚಿಂತನೆಗಳು, ವೈಜ್ಞಾನಿಕ ಸಿದ್ಧಾಂತಗಳು, ಜಗತ್ತಿನ ಬಹುದೊಡ್ಡ ವಿಜ್ಞಾನಿಗಳು ಏನನ್ನು ಹೇಳ್ತಾರೋ ಅದರ ವಿರುದ್ಧವಾಗಿ ಗೀತೆ ಹೀಗೆ ಯಾಕೆ ಹೇಳ್ತು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಗೀತೆ ಕೇವಲ ಕರ್ಮವನ್ನು ಮಾಡೋ, ಅದರ ಫಲಗಳನ್ನು ನಿರೀಕ್ಷಿಸಬೇಡ ಅಂತ ಹೇಳ್ತು ಯಾಕೆ? ಅಥವಾ ಗೀತೆಯನ್ನು ಮುಂದಿಟ್ಟುಕೊಂಡು ಅದರ ಹಿಂದಿದ್ದವರು ಹಾಗೆ ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಅದರ ಹಿಂದೆ ಒಂದು ಬಹುದೊಡ್ಡ ಹುನ್ನಾರವೇ ಬಯಲಾಗ್ತದೆ. ಯಾವುದದು ಹುನ್ನಾರ? ಆ ಹುನ್ನಾರ ಬೇರೆ ಯಾವುದೂ ಅಲ್ಲ. ಭಾರತದ ಸಮಾಜವನ್ನು 4 ಶ್ರೇಣೀಕೃತ ವರ್ಣಗಳಲ್ಲಿ ವಿಘಟಿಸಿ ಈ ಸಮಾಜದ ಮೇಲೆ ಯಜಮಾನಿಕೆಯನ್ನು ಸ್ಥಾಪಿಸಿಕೊಂಡಂಥ ಆರ್ಯರು, ಸನಾತನಿಗಳೇನಿದ್ದಾರೋ ಅವರು ತಮ್ಮ ಚತುರ್ವರ್ಣವನ್ನು ಬಲಪಡಿಸಲು ಮತ್ತು ಅದನ್ನು ಸಂರಕ್ಷಿಸಲು, ಅದಕ್ಕಾಗಿ ಅರ್ಜುನನಿಗೆ ಯುದ್ಧ ಮಾಡಲು ಪ್ರೇರೇಪಿಸುವಂಥ ಘಟನೆಯನ್ನು ಗೀತೆಯಲ್ಲಿ ಹೆಣೆದಿದ್ದಾರೆ ಅನ್ನುವಂಥದ್ದು ಬಯಲಾಗ್ತಕ್ಕಂಥ ಹುನ್ನಾರ. ಇದರ ಜೊತೆಗೆ ಕೃಷ್ಣ ಅರ್ಜುನನ ಅತ್ಯಂತ ನಿಖರವಾದಂಥ ಮತ್ತು ತರ್ಕಬದ್ಧವಾದಂಥ ಪ್ರಶ್ನೆಗಳಿಗೆ ಗೀತೆಯಲ್ಲಿ ಉತ್ತರಿಸಲು ಸೋಲ್ತಾನೆ ಅನ್ನುವಂಥದ್ದೇ ಗೀತೆಯನ್ನು ವಿಮರ್ಶಿಸುವ ಅನೇಕ ಪ್ರಾಜ್ಞರು ಅಭಿಪ್ರಾಯಪಡ್ತಾರೆ. ಅರ್ಜುನ ಬಹಳಷ್ಟು ಪ್ರಶ್ನೆಗಳು ಕೃಷ್ಣನ ಎದುರುಗಡೆ ಇಡ್ತಾನೆ. ಆದರೆ ಕೃಷ್ಣ ಆತನ ಯಾವ ತರ್ಕಬದ್ಧ ಪ್ರಶ್ನೆಗಳಿಗೂ, ಯಾವ ನಿಖರ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದಿಲ್ಲ. ಕೊನೆಗೆ ಅರ್ಜುನನಿಗೆ ಹೆದರಿಸುವಂಥ ಒಂದು ಪ್ರಕ್ರಿಯೆ ಕೃಷ್ಣ ಮಾಡ್ತಾನೆ. ಅದು ಯಾವುದು ಅಂತಂದರೆ, ತನ್ನ ಬಾಯಿಯಲ್ಲಿ ವಿರಾಟ ರೂಪವನ್ನು ತೋರಿಸುವ ಮೂಲಕ ಆತನನ್ನು ಹೆದರಿಸಿ ಯುದ್ಧಕ್ಕೆ ತೊಡಗಿಸುವಂತೆ ಮಾಡ್ತಾನೆ. ಇದು ಒಬ್ಬ ತಾಯಿ ತನ್ನ ಮಗ ಊಟ ಮಾಡದೇ ಇರುವಾಗ ಭೂತ ಅಥವಾ ಗುಮ್ಮದ ಹೆದರಿಕೆಯನ್ನು ತೋರಿಸಿ
ಊಟ ಮಾಡಿಸಿದ ಪರಿಯನ್ನು ನೆನೆಸ್ತದೆ ಅಂತ ಅನೇಕ ಅಭಿಪ್ರಾಯ ಪಡ್ತಾರೆ. ಇದರ ಮುಂದುವರೆದ ಭಾಗವಾಗಿ ಗೀತೆಯಲ್ಲಿ ಸಂಪೂರ್ಣ ಮಾನವ ಕುಲವನ್ನು ವೈದಿಕರು ಸನಾತನಿಗಳು 3 ವಿಭಾಗಗಳಲ್ಲಿ ವಿಂಗಡಿಸ್ತಾರೆ. ಅದು ಯಾವುದು ಅಂದರೆ ಸಾತ್ವಿಕ ಗುಣಗಳು, ರಾಜಸ ಗುಣಗಳು ಮತ್ತು ತಾಮಸ ಗುಣಗಳು ಅಂತ ವರ್ಗೀಕರಣವನ್ನು ಅವರು ಮಾಡ್ತಾರೆ. ಈ ಸಾತ್ವಿಕ ಗುಣಗಳು ಅಂದರೆ ಬ್ರಾಹ್ಮಣನಾದವನಿಗೆ ಇರತಕ್ಕಂಥ ಗುಣಗಳು. ಈ ಸಾತ್ವಿಕ ಗುಣವಿಶೇಷಣಗಳ ಮೂಲಕ ಬ್ರಾಹ್ಮಣ ಮತ್ತು ಆತನ ವೈಶಿಷ್ಟ್ಯಗಳು ಮತ್ತು ಆತನ ಕರ್ತವ್ಯಗಳು ಸಮಾಜದಲ್ಲಿ ಏನು ಅನ್ನುವಂಥದ್ದು ಸಾತ್ವಿಕ ಗುಣಧರ್ಮ ವಿವರಣೆ ಕೊಡ್ತದೆ. ಅದೇ ರೀತಿ ರಾಜಸ ಗುಣಧರ್ಮ ಏನಿದೆಯೋ ಇದು ಕ್ಷತ್ರಿಯರು ಮತ್ತು ಆ ಕ್ಷತ್ರಿಯರ ವೈಶಿಷ್ಟ್ಯಗಳು ಮತ್ತು ಅವರ ಕರ್ತವ್ಯಗಳನ್ನು ಹೇಳಿಕೊಡ್ತವೆ. ಅದರ ಜೊತೆಗೆ ಈ ಕೊನೆಯಲ್ಲಿ ಬರತಕ್ಕಂಥ ತಾಮಸ ಗುಣ ಏನಿದೆಯೋ ಈ ತಾಮಸ ಗುಣ ಉಳಿದೆರಡು ವರ್ಣಗಳು ಅಂದರೆ ವೈಶ್ಯ ಮತ್ತು ಶೂದ್ರ ವರ್ಣಗಳೇನಿದಾವೋ ಈ 2 ವರ್ಣಗಳ ಗುಣಗಳು ಇವನ್ನು ಮೊದಲ 2 ಗುಣಗಳೇನಿದಾವೋ ಸಾತ್ವಿಕ ಮತ್ತು ರಾಜಸ ಗುಣಗಳ ಮೂಲಕ ತಾಮಸ ಗುಣವನ್ನು ನಿಯಂತ್ರಿಸಬೇಕು ಅನ್ನುವಂಥದ್ದು ವೈದಿಕ ಸನಾತನಿಗಳ ಹುನ್ನಾರ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಸಮಾಜದಲ್ಲಿ ತಾಮಸ ಗುಣವುಳ್ಳಂಥ ಶೂದ್ರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ಇವರನ್ನು ನಾವು ನಿಯಂತ್ರಿಸದೆ ಹೋದರೆ ಸಮಾಜದ ಮೇಲಿನ ನಮ್ಮ ನಿಯಂತ್ರಣ ತಪ್ಪುತ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ತಾಮಸ ಗುಣವನ್ನು ವರ್ಗೀಕರಣ ಮಾಡಿ ಅದರಲ್ಲಿ ಬಹುಜನರನ್ನು ಹಾಕ್ತಾರೆ. ಸಾತ್ವಿಕ ಗುಣವನ್ನು ತಾವಿಟ್ಕೊಳ್ತಾರೆ ಮತ್ತು ರಾಜಸ ಗುಣವನ್ನು ರಾಜರು ಅಥವಾ ಕ್ಷತ್ರಿಯರಿಗೆ ನೀಡಿ ಸಮಾಜವನ್ನು ಗುಣಧರ್ಮಗಳ ಆಧಾರದಲ್ಲೂ ಕೂಡ ಒಡೆಯುವಂಥ ಒಂದು ಪ್ರಕ್ರಿಯೆ ಇಲ್ಲಿ ನಮಗೆ ಕಾಣುತ್ತದೆ. ಇದರ ಜೊತೆಗೆ ಈ ಎಲ್ಲ ಗೀತೆಯ ಮೂಲಕ ಏನನ್ನು ಹೇಳಿಸಲಾಗುತ್ತದೋ ಕೃಷ್ಣನ ಬಾಯಿಯಿಂದ ಅದೆಲ್ಲವನ್ನು ಕೂಡ ಈ ಚತುರ್ವರ್ಣದ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಸಂರಕ್ಷಿಸಲು ಅದನ್ನು ಒಂದು ದೇವವಾಣಿಯ ರೂಪದಲ್ಲಿ ಜನಕ್ಕೆ ಹೇಳುವ ಮೂಲಕ ಜನರು ಯಾವತ್ತಿಗೂ ಚತುರ್ವರ್ಣವನ್ನು ನಿರ್ಲಕ್ಷಿಸಿ ಚತುರ್ವರ್ಣವನ್ನು ಬಿಟ್ಟು ಆಚೆಗೆ ಹೋಗಬಾರದು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ಎಲ್ಲ ಭಗವದ್ಗೀತೆಯ ಕಾನ್ಸೆಪ್ಟ್ಸ್ಗಳು ಪರಿಕಲ್ಪನೆಗಳು ಮೂಡ್ತಾ ಹೋಗ್ತವೆ. ಇಲ್ಲಿ ಮತ್ತೊಂದು ಅಂಶ ಬರ್ತದೆ. ಈ ಕರ್ಮ ಅಂದರೆ ಏನು? ಶರಣ ಸಂಸ್ಕೃತಿ ಕರ್ಮ ಸಿದ್ಧಾಂತವನ್ನು ಧಿಕ್ಕರಿಸ್ತದೆ, ನಿರಾಕರಿಸ್ತದೆ. ಕರ್ಮ ಅಂದರೆ ಶ್ರೀಕೃಷ್ಣ ಬೋಧಿಸಿದ ಹಾಗೆ ನೀನು ಕೆಲಸವನ್ನು ಮಾಡ್ತಾ ಹೋಗು, ನೀನು ಫಲವನ್ನು ನಿರೀಕ್ಷಿಸಬೇಡ ಅನ್ನುವಂಥದ್ದು. ಆದರೆ ಶರಣ ಸಂಸ್ಕೃತಿಯಲ್ಲಿ ಕರ್ಮಕ್ಕೆ ಬದಲಾಗಿ ನಾವು ಕಾಯಕವನ್ನು ಪ್ರತಿಪಾದಿಸ್ತೇವೆ. ಈ ಕರ್ಮ ಸಿದ್ಧಾಂತದ ಮೂಲಕ ಇನ್ನು 3 ಪರಿಕಲ್ಪನೆಗಳು ಹುಟ್ಟುಕೊಳ್ತವೆ ಸನಾತನಿಗಳಲ್ಲಿ. ಅದು ಯಾವುದು ಅಂದರೆ ಸ್ವರ್ಗ ಮತ್ತು ನರಕ ಮತ್ತು ಪುನರ್ಜನ್ಮ. ಕರ್ಮ, ಸ್ವರ್ಗ, ನರಕ ಮತ್ತು ಪುನರ್ಜನ್ಮಗಳಲ್ಲಿ ಏನಿದಾವೋ ಇವು ತಾರ್ಕಿಕವಾಗಿ ಅತ್ಯದ್ಭುತವಾಗಿ ಜೋಡಿಸಲಾದ ಅನುಕ್ರಮಗಳಲ್ಲಿ ಬರತಕ್ಕಂಥ ಪರಿಕಲ್ಪನೆಗಳು. ಅಂದರೆ ಈ ಕರ್ಮ ಸಿದ್ಧಾಂತ ಸ್ವರ್ಗ ಮತ್ತು ನರಕ ಮತ್ತು ಪುನರ್ಜನ್ಮಗಳೇನಿದಾವೋ ಈ 4 ಒಂದಕ್ಕೊಂದು ಪೂರಕವಾಗಿ ಮತ್ತು ಬೆಸೆದುಕೊಂಡಂಥ ಪರಿಕಲ್ಪನೆಗಳು. ಅದು ಹೇಗೆ ಅಂತ ನಾವು ಬಿಡಿಸಿ ನೋಡೋದಾದರೆ ಮನುಷ್ಯ ತನ್ನ ಕರ್ಮಗಳಿಗೆ ಅನುಗುಣವಾಗಿ ಆತ ತೀರಿ ಹೋದ ಮೇಲೆ ಒಂದು ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಹೋಗ್ತಾನೆ ಅನ್ನುವಂಥದ್ದು. ಆಮೇಲೆ ಏನಾಗ್ತದೆ, ಸ್ವರ್ಗ ಮತ್ತು ನರಕಗಳಲ್ಲಿ ಸ್ವಲ್ಪ ದಿವಸ ಆತ ಕಳೆದಾದ ಮೇಲೆ ತನ್ನ ಪೂರ್ವಜನ್ಮದ ಕರ್ಮಗಳಿಗೆ ಅನುಗುಣವಾಗಿ ಆತ ಮತ್ತೆ ಪುನರ್ಜನ್ಮ ಪಡಿತಾನೆ ಅನ್ನುವಂಥದ್ದು. ನೋಡಿ ಹೇಗಿದೆ, ಕರ್ಮದ ಮೂಲಕ ಸ್ವರ್ಗ ಮತ್ತು ನರಕ, ಸ್ವರ್ಗ ನರಕಗಳಲ್ಲೂ ಕೂಡ ಮತ್ತೆ ಹಿಂದಿನ ಜನ್ಮದ ಕರ್ಮಗಳ ಆಧಾರದಲ್ಲಿಯೇ ಪುನರ್ಜನ್ಮ. ಈ ರೀತಿಯಾಗಿ ಈ ಕರ್ಮ ಸಿದ್ಧಾಂತ ಏನಿದೆಯೋ ಹೊರಟ ಬಿಂದುವಿನಿಂದ ಹೊರಟು ಮತ್ತೆ ಅದೇ ಬಿಂದುವನ್ನು ಸೇರತಕ್ಕಂಥ ಒಂದು ಸರ್ಕಲ್, ಒಂದು ವೃತ್ತ. ಹಾಗಾಗಿ ಯಾವತ್ತಿಗೂ ಮುಂದುವರೆದೇ ಇರುವಂಥ ಈ ಕರ್ಮ ಸಿದ್ಧಾಂತ ಏನಿದೆಯೋ ಇದು ಜಗತ್ತಿನ ವಿಚಾರವಾದಿಗಳು ನಿರಾಕರಿಸ್ತಾರೆ. ಕರ್ಮಗಳನ್ನು 3 ವಿಭಾಗಗಳಾಗಿ ವೈದಿಕರು ವಿಂಗಡಿಸ್ತಾರೆ. ಒಂದು ಸಂಚಿತ ಕರ್ಮ, ಆಗಮಿಕ ಕರ್ಮ ಮತ್ತು ಪ್ರಾರಬ್ಧ ಕರ್ಮಗಳು. ಈ 3 ಬಗೆಯ ಕರ್ಮಗಳಿಂದ ಜಗತ್ತಿನಲ್ಲಿ ಹುಟ್ಟಿದಂಥ ಜೀವಿಗಳಾಗಲಿ ಮನುಷ್ಯ ಆಗಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ಕರ್ಮಗಳನ್ನು ಅನುಭವಿಸಲೇಬೇಕು. ಈ ಕರ್ಮಗಳ ಫಲಿತಾಂಶದಿಂದಲೇ ಆತ ಸ್ವರ್ಗಕ್ಕೋ ನರಕಕ್ಕೋ ಹೋಗಬೇಕು. ಸ್ವರ್ಗ ನರಕಗಳಲ್ಲೂ ಕೂಡ ಆತ ಹಿಂದಿನ ಜನ್ಮದ ಕರ್ಮಗಳ ಆಧಾರದಲ್ಲೇ ಪುನರ್ಜನ್ಮವನ್ನು ಪಡಿಬೇಕು. ಈ ರೀತಿಯಾಗಿ ಪುನರಪಿ ಜನನ, ಪುನರಪಿ ಮರಣ, ಮೋಕ್ಷ ಸಿಗುವವರೆಗೂ ಈ ಮನುಷ್ಯ
ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಮಾಡ್ತಾ ಇರಬೇಕು ಅನ್ನುವಂಥದ್ದೇ ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತವನ್ನು ಶರಣ ಸಂಸ್ಕೃತಿ ಅಲ್ಲಗಳೆಯುತ್ತದೆ. ಜಗತ್ತಿನ ಇನ್ನಿತರ ಪ್ರಗತಿಪರ ಧರ್ಮಗಳಾದಂಥ ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮವನ್ನು ನಾವು ಒಮ್ಮೆ ನೋಡಿದಾಗ ಈ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳಲ್ಲೂ ಕೂಡ ಸ್ವರ್ಗ ನರಕಗಳ ಪರಿಕಲ್ಪನೆ ಇದೆ, ಆದರೆ ಪುನರ್ಜನ್ಮದ ಪರಿಕಲ್ಪನೆ ಅವರಲ್ಲಿಲ್ಲ. ಕ್ರಿಸ್ತನ ಮತ್ತು ಮಹದಿಯ ಪುನರುತ್ಥಾನದ ಪರಿಕಲ್ಪನೆ ಏನು ಕ್ರಿಶ್ಚಿಯನ್ ಧರ್ಮದಲ್ಲಿ ಮತ್ತು ಇಸ್ಲಾಂ ಧರ್ಮದಲ್ಲಿ ಬರುತ್ತದೋ ಅದು ಕೂಡ ಅಷ್ಟೇನು ಬಹುದೊಡ್ಡ ಎಲ್ಲ ಪಂಗಡಗಳಲ್ಲೂ ಚಾಲ್ತಿ ಇರುವಂಥ ಪರಿಕಲ್ಪನೆ ಅಲ್ಲ. ಅಲ್ಲಿ ಕೆಲವೊಂದು ಜನ ಮಾತ್ರ ಕ್ರಿಸ್ತನ ಪುನರುತ್ಥಾನವನ್ನು ಮಹದಿಯ ಪುನರುತ್ಥಾನವನ್ನು ನಂಬುತ್ತಾರೆ. ಆದರೆ ಪುನರ್ಜನ್ಮದ ಪರಿಕಲ್ಪನೆ ಎರಡೂ ಧರ್ಮಗಳಲ್ಲೂ ಇಲ್ಲ. ಇನ್ನು ಜಗತ್ತಿನ ಇನ್ನುಳಿದ ಚಿಂತನೆಗಳಾದಂಥ ಸುಮೇರಿಯನ್ ಸಂಸ್ಕೃತಿಯಾಗಲಿ, ಈಜಿಪ್ಟಿನ ಸಂಸ್ಕೃತಿಯಾಗಲಿ, ಗ್ರೀಕ್ನ ಸಂಸ್ಕೃತಿಯಾಗಲಿ, ಈ ಸಿದ್ಧಾಂತಗಳಲ್ಲೂ ಕೂಡ ಸ್ವರ್ಗ ನರಕಗಳು ಇವೆ, ಆದರೆ ಪುನರ್ಜನ್ಮ ಇಲ್ಲ. ಪುನರ್ಜನ್ಮ ಸನಾತನಿಗಳ ಮತ್ತು ಆರ್ಯ ವೈದಿಕರ ಉತ್ಪನ್ನವೇ ಹೊರತು ಜಗತ್ತಿನ ಮತ್ತೆ ಬೇರೆ ಯಾವುದೇ ಪ್ರಗತಿಪರ ಧರ್ಮದ ಉತ್ಪನ್ನಗಳಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಬಹಳ ಗಮನಾರ್ಹವಾಗಿ ಗಮನಿಸಬೇಕಾದಂಥ ಅಂಶ. ಈ ಎಲ್ಲ ಪರಿಕಲ್ಪನೆಗಳು ವಿಘಟಿತ ಸಾಮಾಜಿಕ ವ್ಯವಸ್ಥೆಯನ್ನು ಪರಿಪಾಲಿಸಲು ಮಾಡದಂಥ ತಂತ್ರಗಳ ಅಷ್ಟೇ ಅನ್ನುವಂಥದ್ದನ್ನು ಕೂಡ ನಾವು ಮನಗಾಣಬೇಕು. ಇನ್ನು ಮುಂದುವರೆದಂತೆ ಭಾರತದಲ್ಲಿ ಬಂದಂಥ ಇನ್ನೂ ಅನೇಕ ಸಿದ್ಧಾಂತಗಳೇನಿದಾವೋ ಅದರಲ್ಲಿ ಚಾರ್ವಾಕ ಸಿದ್ಧಾಂತ. ಈ ಚಾರ್ವಾಕರು ಅಂದರೆ ಲೋಕಾಯತರು ಅಂತೀವಿ ನಾವು. ಲೋಕಾಯತರು ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇರುವವರು. ಇದನ್ನು ನಾಸ್ತಿಕವಾದ ಅಂತ ಕೂಡ ನಾವು ಹೇಳ್ತೇವೆ. ಈ ಚಾರ್ವಾಕ ಸಂಸ್ಕೃತಿಯಲ್ಲಿ ಅಥವಾ ಲೋಕಾಯತ ಸಂಸ್ಕೃತಿಯಲ್ಲಾಗಲಿ, ಲಿಂಗಾಯತ ಸಂಸ್ಕೃತಿಯಲ್ಲಾಗಲಿ ಸ್ವರ್ಗ ನರಕ ಮತ್ತು ಪುನರ್ಜನ್ಮಗಳ ನಂಬಿಕೆಗಳು ಇಲ್ಲ. ಅದೇ ರೀತಿ ಕರ್ಮ ಸಿದ್ಧಾಂತವೂ ಕೂಡ ಇಲ್ಲ. ಹಾಗಾಗಿ ಶರಣ ಪರಂಪರೆ ಚತುರ್ವರ್ಣಗಳ ವ್ಯವಸ್ಥೆಯನ್ನೇ ಧಿಕ್ಕರಿಸುವ ಮೂಲಕ ಅಲ್ಲಿ ಬರ್ತಕ್ಕಂಥ ಕರ್ಮ ಸಿದ್ಧಾಂತವನ್ನು, ಅಲ್ಲಿನ ಸ್ವರ್ಗ ನರಕಗಳ ಪರಿಕಲ್ಪನೆಯನ್ನು ಮತ್ತು ಪುನರ್ಜನ್ಮಗಳನ್ನು ಧಿಕ್ಕರಿಸ್ತದೆ. ಹಾಗಾಗಿ ಪ್ರಗತಿಪರ ವಿಚಾರವುಳ್ಳವರು, ವೈಜ್ಞಾನಿಕವಾಗಿ ಚಿಂತಿಸುವವರು ಇವರಿಗೆ ಗೀತೆ ಒಂದು ಆದರಣೀಯ ಗ್ರಂಥ ಆಗೋದಿಲ್ಲ. ಕೇವಲ ಯಾವ ಉದ್ದೇಶವೂ ಇಲ್ಲದೆ ಮುಂದುವರಿತಕ್ಕಂಥ, ಯಾವ ಉದ್ದೇಶವೂ ಇಲ್ಲದೆ ಕೆಲಸ ಮಾಡತಕ್ಕಂಥ ಕರ್ಮ ಸಿದ್ಧಾಂತವನ್ನು ಏನು ಗೀತೆ ಬೋಧಿಸ್ತದೋ ಆ ಗೀತೆ ವಿಜ್ಞಾನಕ್ಕೆ ವಿರೋಧವಾದಂಥದ್ದು ಅನ್ನುವಂಥದ್ದೇ ಬಹಳಷ್ಟು ಪ್ರಾಜ್ಞರ ಮತ್ತು ವಿದ್ವಾಂಸರ ಅಭಿಪ್ರಾಯ ಆಗಿರೋದರಿಂದ ಇದು ಗೀತೆಯ ಬಗ್ಗೆ ಒಂದಷ್ಟು ವಿಮರ್ಶೆಯನ್ನು ನಾನು ತಮ್ಮೆದುರುಗಡೆ ಇಟ್ಟಿದ್ದೇನೆ. ತಾವು ಇದರ ಬಗ್ಗೆ ಮರುಚಿಂತನೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಮೀಪದ ಬಂಧುಗಳಿಗೆ ಹಂಚಿಕೊಳ್ಳುತ್ತೀರಿ. ಶರಣಾರ್ಥಿ.